ಸಾಗರದಂಚಿನ ಬಿಸಿಮರಳ ಮುಟ್ಟೋಣ ಎತ್ತರ ಶಿಖರವ ಏರಿ ತುತ್ತುದಿಯ ತಟ್ಟೋಣ ಒಂದೆಡೆಯಲ್ಲೂ. ಕೇರಳದ ಮುಳಪ್ಪಿಲಂಗಡ್ ಬೀಚ್ ಅಲ್ಲಿ ಇದೀರಾ. ಏಷ್ಯಾದಲ್ಲೇ ಒಂದೇ ಒಂದ್ ಬೀಚ್ ಇರೋದು ಕಾರ್ಗಳನ್ನ ಬೀಚ್ ಪಕ್ಕದಲ್ಲಿ ಡ್ರೈವ್ ಮಾಡಕ್ಕೆ. ಹೌದು, ಈಗ ಡ್ರೈವ್ ಮಾಡಕ್ ಹೊರಡ್ತಾ ಇದೀರಾ. ಡ್ರೈವ್ ಮಾಡ್ಕೊಂಡ್ ಬಂದ ಮೇಲೆ ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ. ಓಕೆ ಓಕೆ. ಅಕ್ಕ ಈಗ ನೀವ್ ಹೇಳಿ ನಿಮ್ ಎಕ್ಸ್ಪೀರಿಯನ್ಸ್. ಏನಕ್ಕೆ ಬ್ಯಾಡು? ನಮ್ ಕಾರ್ ತಗೊಂಡಿಗೆಲ್ಲ ಉಜ್ಜಾಡಿಸ್ಯಾರಲ್ಲ ಅಂತ ಅದು ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಇಲ್ಲ. ಆಮೇಲೆ ತುಂಬಾ ಉಜ್ಜಾಡ್ತಿದಾರೆ ಕಾಡಿನ. ಒಂದೇ ಒಂದು ಚೂರು ಕೇರೆ. ನಾನು ಓಡಿಸ್ದಾಗ ಇಲ್ಲ ಓಡಿಸ್ಬಿಟ್ಟೆ ಎದ್ರುಕೊಂಡು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಒಳಗೆ ತಗೊಂಡ್ ಹೋಗ್ತಾರೆ. ಒಂಚೂರು ಬಿಟ್ರೆ ಲಕ್ಷದೀಪ ಐತೆ ಮುಂದೆ. ಮಚ್ಚ ಚೂರು ಗಾಡಿನ ಕೇರ್ಫುಲ್ ಆಗಿ ಓಡಿಸ್ಬೇಕಂತ. ಡ್ರೈವಿಂಗ್ ಹೇಳ್ಕೊಟ್ಟಿದ್ದೀನಿ. ಕರೆಕ್ಟ್ ಆಗಿ ಓಡಿಸಪ್ಪ. ಹಿಂಗ್ ಹೋಗಿಲ್ಲ, ಹಿಂಗ್ ಹೋಗಿ ಹಿಂಗ್ ಬಾ. ಮೂವೇ ಮಾಡ್ತಿಲ್ಲ ಇವನು ಕಾರು. ಎಕ್ಸಿಲೇಟರ್ ಕೊಡು. ಎಕ್ಸಿಲೇಟರ್. ಹ್ಯಾಂಡ್ ಬ್ರೇಕ್ ತೆಗ್ದಿಲ್ವಾ? ಯಾಕ ಅಂತೇವೆ. ಅಷ್ಟೇ ಹೆದರ್ಕೋಬೇಡ, ನಾನು ಇದ್ದೀನಿ. ಏನು ನಿಮ್ ನಂಬಿಕೆ ಇದೆಯಾ ಓಡಿಸ್ತಾನೆ ಅಂತ? ನಾನೇ ಟ್ರೈನಿಂಗ್ ಫುಲ್ ಕೊಟ್ಟಿರೋದು. ಟ್ರೈನಿಂಗ್ ಬೀಚ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ, ನಾನು ಹೇಳುವುದನ್ನ ಕೇಳಿಸ್ಕೊಳ್ಳಿ ಮೆಲ್ಲಗೆ. ಜಾಸ್ತಿ ಜೋಶ್ ಬಂದ್ಬಿಟ್ಟು ಹೊಳೆಗಳು ಬರ್ತಿದ್ರೆ ಅದರಿಂದ ಇನ್ನೂ ಆಳಕ್ ತಗೊಂಡ್ ಹೋಗ್ಬಿಡ್ತಾರೆ. ಅವಾಗ ಟೈರು ಊದ್ಕೊಂಡ್ಬಿಟ್ಟು ಮಣ್ಣೊಳಗಡೆ ಸಿಗಾಕೊಂಡ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಎಷ್ಟೇ ಎಕ್ಸೈಟ್ಮೆಂಟ್ ಇದ್ರು ಕಮ್ಮಿ ಮಾಡ್ಕೊಂಡು ಆದಷ್ಟು ದಡದ ಹತ್ರನೇ ಇದ್ರೆ ಗಾಡಿ ಊದ್ಕೊಳ್ಳಲ್ಲ. ಇಲ್ಲ ಅಂದ್ರೆ ಗಾಡಿ ಊದ್ಕೊಂಡ್ಬಿಟ್ರೆ JCB ಕರೆಸ್ಬಿಟ್ಟು. ನಿಮ್ ಮಗ ಬರ್ತಾ ಇದಾರೆ ಸರ್. ನಾವೆಲ್ಲರೂ ದಯವಿಟ್ಟು ಅಂಡು ಮುಚ್ಕೊಂಡು ಪ್ರೋತ್ಸಾಹ ಕೊಡಬೇಕು. ನೋಡಿ ಸ್ವಲ್ಪ ಜೋಶು ಕಮ್ಮಿ ಮಾಡ್ಕೋಬೇಕು. ಹೋಗ್ತಾ ಇದ್ದಾನೆ, ತುಂಬಾ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ಇವಳು ಫುಲ್ ಖುಷಿ, ಇವಳು ಓಡಿಸಿದಾಳೆ. ಇವಳು ಇನ್ನು ಬೈಕ್ ಓಡ್ಸಕ್ ಬರಲ್ಲ, ಕಾರ್ ಓಡಿಸ್ತೀನಿ ಅಂತ ಅವಳು. ಹೆಂಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸ್ ಓಡಿಸಿದ್ದು? ನಿಮ್ಮ ಅನುಭವ ಹೇಳಿ ಸರ್. ಓಕೆ ತಡ್ರಿ, ಇಲ್ಲ ಬನ್ನಿ ಮಗ ಮತ್ತೆ ಬರ್ತವ್ರೆ. ಜಾಸ್ತಿ ಹೋಯ್ತು, ಜಾಸ್ತಿ ಒಳಗೋಯ್ತು ಅಂತಿದ್ದ ಕೂತಿದ್ದಾಗ. ಈಗ ಅವನೇ ಹೋಯ್ತಾನ ಒಳಗೆ. ನಾನು ಸುಮ್ ಕೂರೋ ಮಗ ಅಲ್ಲ. ಹೇಳಿ ಸರ್, ಹೆಂಗಿತ್ತು ಡ್ರೈವ್ ಎಕ್ಸ್ಪೀರಿಯನ್ಸ್? ಆಸಮ್. ಇದೊಂಥರ ಹೊಸ ಒಬ್ಸೆಷನ್ ಆಗ್ತಾ ಇದೆ. ಪ್ರತಿ ಸಲ ಲಾಂಗ್ ಡ್ರೈವ್ ಅಂದ ತಕ್ಷಣ ಈ ಬೀಚ್ ಬರ್ತಾ ಇದೀವಿ. ಇರೋದೊಂದ್ ಜೀವನ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ. ವಿಧಿ ನಮ್ದೇನಿಲ್ಲ. ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ಡ್ರೈವ್ ಮಾಡಿದ್ದು ಈ ಡ್ರೈವಿಂಗ್ ಬೀಚ್ ಅಲ್ಲೇ. ಪರವಶನಾಗಿ ಅರಿಯುವ ಮುನ್ನವೇ ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿಗಳು. ನಾನು ಸುಮ್ ಕೂರೋ ಮಗ ಅಲ್ಲ. ಇನ್ನು ಬೇರೆ ಏನು ಬೇಡ, ಪ್ರೇಮ ಯೋಗಿಯಾಗಲು ಅರಳುವ ಸುತ್ತನು. ಏಕಾಂತವನ್ನು ತಿದ್ದಿಕೊಡು. ಇಂಥ ಕ್ಯಾಮ್ರಾ ಮೇಲೆ ಎಲ್ಲಾರು ಸಿಗ್ತಾನ ಡ್ರೈವ್ ಮಾಡ್ಕೊಂಡು. ಇಂಥ ಕ್ಯಾಮ್ರಾ ಮೇಲೆ ಎಲ್ಲರೂ ಸಿಗ್ತಾರ ಡ್ರೈವ್ ಮಾಡ್ಕೊಂಡು, ನಿನ್ನ ವಿಡಿಯೋ ಮಾಡ್ಕೊಂಡು, ಡೋರ್ ಓಪನ್ ಮಾಡ್ಕೊಂಡು, ಇಷ್ಟು ಸ್ಮೂತ್ ಆಗಿ ಕರ್ಕೊಂಡು ಹೋಗೋನು.
ಕೋಟಿಗೊಬ್ಬ ಕೋಟಿ. ಇಲ್ಲೇ ಎಕ್ಸಿಟ್ ರೈಟ್ ಸೈಡ್ ಇನ್ನು ನೀವು ಬೀಚ್ ಹತ್ರ ಓಡಿಸ್ಬೇಕಾ? ನೋಡಿ ಅಕ್ಕಂಗೆ ತ್ರಿಲೋಫಿಯಾ ಎಷ್ಟಿದೆ ಅಂದ್ರೆ ಇನ್ನು ಬೀಚ್ ಹತ್ರ ಓಡಿಸ್ಬೇಕಂತ. ತ್ರಿಲೋಫಿಯಾ ಇಸ್ ನಥಿಂಗ್ ಬಟ್ ಯಾವ್ದ್ರಲ್ಲೋ ಒಂದು ಥ್ರಿಲ್ ಬಂತು ಅಂದ್ರೆ ಆ ಥ್ರಿಲ್ ಇನ್ನೂ ಬೇಕು 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 ಅಂತ. ಅಯ್ಯೋ ಸರ್, ಅದೆಲ್ಲ ಹೇಳ್ಬಿಟ್ಟು ಬರುತ್ತಾ? ಕೂಲ್ 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 ಕೂಲ್. ಫಾಸ್ಟ್ ಅಂಡ್ ಫ್ಯೂರಿಯಸ್.